ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅರೆಗೊಂಡನಹಳ್ಳಿ ಗ್ರಾಮದಲ್ಲಿ ಅವ್ಯವಸ್ಥೆ ಹೆಚ್ಚಾಗಿರುವಂತದ್ದು. ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅರೆಗೊಂಡನಹಳ್ಳಿ ಗ್ರಾಮದಲ್ಲಿ ಅವ್ಯವಸ್ಥೆ ಹೆಚ್ಚಾಗಿ ಕಾಣ್ತಾ ಇದೆ. ಮತ್ತೊಂದು ಕಡೆ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಾ ಇವೆ ಅರೆಗೊಂಡನಹಳ್ಳಿಯ ರಸ್ತೆಗಳು. ಜೀವ ಕೈಯಲ್ಲಿಡಿಕೊಂಡು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಈಗ ಅರೆಗೊಂಡನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ಗುಂಡಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲಿಗೆ ಹೋಗ್ಬೇಕಾದ್ರೂ ಆ ಗುಂಡಿಗಳ ರೋಡಲ್ಲೇ ಓಡಾಡುವ ಪರಿಸ್ಥಿತಿ. 25 ಕುಟುಂಬಗಳ ಏರಿಯಾದಲ್ಲಿ ಡೆಂಗ್ಯೂ, ಮಲೇರಿಯಾ ರೋಗಗಳ ಭೀತಿ ಕೂಡ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಶುಚಿತ್ವ ಇಲ್ಲ, ಯಾವುದೇ ಶುಚಿಕರ ವ್ಯವಸ್ಥೆ ಇಲ್ಲ ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಸಾರ್ವಜನಿಕರ ಹಿತಾಸಕ್ತಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಬೇಕು. ಎಚ್ಚೆತ್ತುಕೊಳ್ಳದಿದ್ರೆ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕುವುದಾಗಿ ಸಾರ್ವಜನಿಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಒಂದು ಕಡೆ ಶುಚಿತ್ವ ಇಲ್ಲ, ಮತ್ತೊಂದು ಕಡೆ ರಸ್ತೆ ಸರಿ ಇಲ್ಲ. ಅಂಗನವಾಡಿಗೆ ಹೋಗ್ಲಿಕ್ಕೆ, ಶಾಲೆಗೆ ಹೋಗ್ಲಿಕ್ಕೆ, ಕಾಲೇಜಿಗೆ ಹೋಗ್ಲಿಕ್ಕೆ, ಎಲ್ಲಿಗೆ ಹೋಗುವುದಕ್ಕೂ ಕೂಡ ಈ ರಸ್ತೆಯ ಮುಖಾಂತರ ಹೋಗ್ಬೇಕು, ಆದ್ರೆ ರಸ್ತೆ ಸರಿ ಇಲ್ಲ. ರಸ್ತೆಯ ತುಂಬೆಲ್ಲ ಗುಂಡಿಗಳೇ ಇದೆ. ಅಪಾಯಕ್ಕೆ ಆಹ್ವಾನ ಕೂಡ ಕೊಡ್ತಾ ಇದೆ ಅರೆಗೊಂಡನಹಳ್ಳಿ ರಸ್ತೆಗಳು. ಅರೆಗೊಂಡನಹಳ್ಳಿ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ಅವ್ಯವಸ್ಥೆಯ ವಿಚಾರ ಇದು. ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಗ್ರಾಮದಲ್ಲಿ ಶುಚಿತ್ವ ಇಲ್ಲ, ಕಾಯಿಲೆಗಳ ರೋಗಗಳ ಭೀತಿಯಲ್ಲಿ ಕೂಡ ಜನರಿದ್ದಾರೆ. ಯಾವುದೇ ಶುಚಿಕರ ವ್ಯವಸ್ಥೆ ಇಲ್ಲ ಅಂತ ಕೂಡ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ನಾವು ಕೇಳ್ತಾ ಇದೀವಿ ಡೆಂಗ್ಯೂ, ಮಲೇರಿಯಾ ಈ ರೀತಿಯ ರೋಗಗಳು, ನಾನಾ ರೋಗಗಳು ಬರ್ತಾ ಇವೆ ಅಂತ. ಇದ್ರ ಬಗ್ಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಸಾರ್ವಜನಿಕರ ಹಿತಾಸಕ್ತಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದಿದ್ರೆ ಗ್ರಾಮ ಪಂಚಾಯತಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಹಳ್ಳಗಳು, ಗುಂಡಿಗಳು ರೋಡಿನಲ್ಲಿ ಇದೆ ಅಂತ. ಮಕ್ಕಳುಗಳಿರ್ಬೋದು, ವಯಸ್ಸಾದವರು ಇರ್ಬೋದು, ರಾತ್ರಿಯ ಸಂದರ್ಭದಲ್ಲಿ ಗಾಡಿಗಳಲ್ಲಿ ಓಡಾಡುವಂತಹ ಯಾವುದೇ ವಯಸ್ಕರ ವ್ಯಕ್ತಿಗಳಿರ್ಬೋದು, ಗುಂಡಿ ಒಳಗಡೆ ಏನಾದ್ರೂ ಬಂದು ಗಾಡಿಯನ್ನ ಬಂದಂಗೆ ಬಿಟ್ರೆ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ. ಪಕ್ಕದಲ್ಲೇ ನೋಡ್ಬೋದು ಯಾವ ರೀತಿಯಾಗಿ ಒಂದು ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಶುಚಿತ್ವ ಅನ್ನೋದೇ ಕಾಣಿಸ್ತಾ ಇಲ್ಲ ಅಲ್ಲಿ. ಅವ್ಯವಸ್ಥೆ, ಅಶುಚಿತ್ವ ಎದ್ದು ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕ್ಲೀನ್ ಇಲ್ಲ ಅಂತ ಅಂದ್ರೆ ರೋಗಗಳು ಬರೋದು ಸಾಮಾನ್ಯ. ಯಾಕೆ ಅಂತ ಅಂದ್ರೆ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅದನ್ನ ನೋಡ್ಬೋದು ನಾವು. 25 ಕುಟುಂಬಗಳಿರುವಂತಹ ಏರಿಯಾ ಅದು. ಆ ಏರಿಯಾದಲ್ಲಿ ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಪ್ರತಿಯೊಬ್ರು ಇರ್ತಾರೆ. ರೋಗ ಯಾರಿಗೆ ಅಂತ ಹೇಳಿ ಕೇಳಿ ಬರಲ್ಲ, ಎಲ್ರಿಗೂ ಬರುತ್ತೆ. ಶುಚಿತ್ವ ಕಾಪಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದೇ ರೀತಿ ಈಗ ಅಂಗನವಾಡಿ ಶಾಲೆ ಸುತ್ತಮುತ್ತ ಇರ್ಬೋದು, ಅಥವಾ ಅಲ್ಲಿ ಹೋಗುವಂತಹ ಶಾಲಾ ಕಾಲೇಜು ಸುತ್ತಮುತ್ತ ಇರ್ಬೋದು, ಎಲ್ಲೆಡೆ ಕೂಡ ಈ ರೀತಿಯಾಗಿ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ರೋಡ್ ಯಾವ ರೀತಿ ಆಗಿದೆ ಅಂತಂದ್ರೆ ಯಾವ್ದು ಗಲ್ಲಿಗೆ ಹೋಗ್ತೀವಲ್ಲ ಆ ರೀತಿ ರೋಡ್ ಕಾಣಿಸ್ತಾ ಇದೆ ಅಲ್ಲಿ. ಅದ್ರ ಜೊತೆಗೆ ಅಲ್ಲಿ ಕ್ಲೀನ್ ಅಂತೂ ಇಲ್ಲ. ಒಂದು ಸ್ವಲ್ಪನೂ ಸ್ವಚ್ಛತೆ ಅನ್ನೋದು ಕಾಣಿಸ್ತಾ ಇಲ್ಲ. ಸ್ವಚ್ಛತೆ ಅನ್ನೋದು ಮಾಯ ಆಗಿದೆ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಆಗಿದ್ರೆ ಅಧಿಕಾರಿಗಳು ಅಟ್ಲೀಸ್ಟ್ ಸ್ವಲ್ಪ ಜವಾಬ್ದಾರಿಯನ್ನ ತಗೊಂಡು ಏನು ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲಸ ಕೂಡ ಮುಂದಾಗ್ಬೇಕಲ್ವಾ? ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದೀರಾ? ಅಂಗನವಾಡಿಗೆ ಹೋಗ್ಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಒಂದು ರಸ್ತೆ ಸಮಸ್ಯೆ ಇದೆ, ಶುಚಿತ್ವ ಇಲ್ಲ. ಈ ರೀತಿಯಾಗಿ ಸ್ವಚ್ಛತೆಯೇ ಇಲ್ಲ ಅಂತ ಅಂದ್ರೆ ಅಲ್ಲಿರುವಂತಹ ಜನರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಜೀವನ ಮಾಡ್ತಾರೆ? ದಯವಿಟ್ಟು ನೀವು ರಸ್ತೆಗಳನ್ನ ಸರಿಪಡಿಸಿಕೊಡಿ. ಏನು ಬಹಳ ದೂರ ಇಲ್ಲ, ಒಂದು 400-500 ಮೀಟರ್ ಇರ್ಬೋದು ಅಷ್ಟೇ. ದಯವಿಟ್ಟು ಸರಿಪಡಿಸಿಕೊಡಿ ಎಂದು ಈ ಮೂಲಕ ನಾನು ಇದನ್ ನ್ಯೂಸ್ ಮೂಲಕ ಕೇಳ್ಕೊಳ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಮತ್ತೆ ಈ ಕಡೆ ನಾವು ಈಗ 3-4 ವರ್ಷ ಆಯ್ತು ಈ ಕಾಲೇಜ್ ರೋಡಲ್ಲಿ ಅಡ್ಡಾಡಕ್ಕಂತೂ. ಈಗ ಯಾವುದೇ ಈಗ ಬರ್ತಾ ಇದೀವಿ ಅಂದ್ರೆ ಅಲ್ಲಿ ಇಲ್ಲಿಂದ ಅಲ್ಲ ಸರ್, ಇದಷ್ಟೇ ಅಲ್ಲ, ನಮ್ಮ ಮುಂದೆ ಕೂಡ ಮಳೆ ಬಂತಂದ್ರೆ ಆ ಕಡೆಗೆ ತೆಗ್ಗುಗಳಿದೆ ಫುಲ್, ಅಲ್ಲೆಲ್ಲ ನೀರು ತುಂಬಿತ್ತು ಸರ್.
ಅಲ್ಲೆಲ್ಲ ನೀರು ತುಂಬಿದಾಗೆಲ್ಲ ಅಲ್ಲಿ ಬರೋ ವೆಹಿಕಲ್ಗಳು ಎಲ್ಲ ನಾವು ಸೈಡಿಗೆ ಹೋದ್ರೆ ಕೂಡ ಫುಲ್ ಆಗ್ತದೆ ಸರ್ ನೀರು. ತೀರಾ ಸ್ಪೀಡ್ ಬಂತದ ನಮ್ಮಲ್ಲಿ ಫುಲ್ ಆಗಿಬಿಡುತ್ತೆ ಸರ್. ನೋಡು ಅಲ್ಲಿ ನಾವು ಬರೋ ವಿದ್ಯಾರ್ಥಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ವಾಹನಗಳು ಬಂದಂದ್ರೆ ಬಟ್ಟೆ ಮೇಲೆ ನೀರು ರೋಡಲ್ಲಿ ನೀರು ಇರುತ್ತೆ ಸರ್, ಎಲ್ಲ ಸಿಡಿಯುತ್ತೆ. ಅದೊಂದು ಪ್ರಾಬ್ಲಮ್ ಭಾಳ ಆಗ್ತದೆ ಸರ್ ನಮಗೆ. ಅಡ್ಡಾಡಕ್ಕೂ ತುಂಬಾ ತೊಂದರೆ ಆಗ್ತದೆ. ಈ ಇಲ್ಲೊಂದೇ ಅಂತಲ್ಲ, ಈ ಕಾಲೇಜ್ ರೋಡಲ್ಲಿ ಅಂತಲ್ಲ ಸರ್, ಬೇರೆ ಬೇರೆ ಕಡೆ ಎಲ್ಲ ಬೊಮ್ಮನಹಳ್ಳಿಯಲ್ಲಿ ತುಂಬಾ ರೋಡ್ಗಳು ಹದಗೆಟ್ಟಿದ್ದೇವೆ. ಶಾಸಕರಿಗೆ ಬಹಳ ಮನವಿ ಕೂಡ ಆಗಿದೆ. ನಾವು ಕೂಡ ಅರ್ಜಿ ಕೂಡ ಕೊಟ್ಟು ಬಂದಿದ್ದೇವೆ ಸರ್. ನಮ್ಮ ನೇರನಗರ ಅಂತ ಇದೆ, ಅಲ್ಲಿ ಕೂಡ ತುಂಬಾ ಹದಗೆಟ್ಟಿದೆ ಸರ್. ಮಿನಿಮಮ್ ಭೀಮನಾಯಕರ ಸರ್ ಅವರು ಮಿನಿಮಮ್ 10 ವರ್ಷ ಆಳ್ವಿಕೆ ಮಾಡಿದ್ರು. ಶಾಸಕ ಅರ್ಜಿ ಕೊಟ್ಟು ಬಂದಿದ್ದು ಆಯ್ತು ಸರ್, ಎಲ್ಲ ಆಯ್ತು. ಬಂದಿದ್ದಾರೆ ಸರ್, ನಗರ ರೋಡ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನೋಡಿದ್ದಾರೆ, ಎಲ್ಲ ಮಾಡಿ ಸರ್ ಮನವಿ ಕೊಟ್ಟಿದ್ವಿ, ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ಈ ಸರಿ ಆದ್ರೂ ಸರ್ ನೇಮರಾಜ್ ನಾಯ್ಕರು ಬಂದಿದ್ದಾರೆ, ಆ ಸಾರಿಗಾದ್ರೂ ಹೇಳಿದ್ವಿ ಸರ್, ಅವ್ರು ಮಾಡ್ತೀವಿ ಅಂತ ಹೇಳಿ. ಎಲ್ಲ ವಿದ್ಯಾರ್ಥಿ ಪರವಾಗಿ ಲಾಸ್ಟ್ ಏನ್ ಕೇಳ್ತೀರಾ? ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಕೇಳೋದಿಷ್ಟೇ ಸರ್, ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ಲಿ ಈ ರೋಡ್. ಮತ್ತಿನ್ನು ಕಾಲೇಜುಗಳು ಇನ್ನೂ ಎಕ್ಸ್ಟ್ರಾ ಅಭಿವೃದ್ಧಿ ಒಳ್ಳೆ ಅಂತ ನಾವು ಕೇಳಕ್ ಇಷ್ಟಪಡ್ತೀನಿ ಸರ್. ಪಕ್ಕದಲ್ಲೇ ಕ್ರೀಡಾಂಗಣ ಇದೆಯಲ್ಲ? ಕ್ರೀಡಾಂಗಣ ಇದೆ ಸರ್, ಅದು ಒಂದು ಆ ಕ್ರೀಡಾಂಗಣ ಅದು ಮಾಡಪ್ಪ ಈ ರೋಡ್ ವ್ಯವಸ್ಥೆಗಳು ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಅಧಿಕಾರಿಗಳು ಕೂಡ ಸರ್ ನಮಸ್ತೆ ಸರ್. ಈಗ ಡಿಗ್ರಿ ಕಾಲೇಜ್ಗೆ ಹೋಗುವಂತ ರಸ್ತೆ ಪೂರಾ ಹಾಳಾಗಿದೆ. ಹತ್ತಿರದಲ್ಲೇ ತಾಲೂಕು ಕ್ರೀಡಾಂಗಣ ಇದೆ. ಸ್ಟೂಡೆಂಟ್ಗಳು ಇಲ್ಲಿ ಅಡ್ಡಾಡ್ತಾ ರೋಡ್ ಆಗಿದೆ. ಅದು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸಮಸ್ಯೆಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್, ಇದು ನಿಜವಾಗ್ಲೂ ಏನಂತಂದ್ರೆ ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಇದು ಏನಾದರೂ ಒಂದು ಅನಾಹುತ ಆದ್ಮೇಲೆ ಎಚ್ಚೆತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ಗಳು ಇದ್ದಾವೆ. ನಾವು ಡಿಗ್ರಿ ಕಾಲೇಜ್ ಮಕ್ಕಳು ಅಂತ ಹೇಳ್ತಾ ಇಲ್ಲ, ನಾನು ಚಿಕ್ಕ ಮಕ್ಕಳು LKG UKG ಮಕ್ಕಳುಗಳದ್ದು ಇದ್ದಾವೆ. ಜೊತೆಗೆ ಹಾಸ್ಪಿಟ್ಲ್ ಇದೆ. ಇಲ್ಲಿ ತುಂಬಾ ಅಭಿವೃದ್ಧಿ ಆಗಿರ್ತಕ್ಕಂಥ ಲೇಔಟ್ಗಳು ಇದ್ದಾವೆ. ಹೆವಿ ಟ್ರಾನ್ಸಾಕ್ಷನ್ ಈಗ ಈ ರಸ್ತೆ ಹೆಂಗಿದೆ ಅಂತಂದ್ರೆ ಬೆಳಗ್ಗೆಯಿಂದ ಹಿಡಿದು ಸಂಜೆ 4:30-5 ಗಂಟೆವರೆಗೂ ಅದೇನೋ ಶಿಫ್ಟ್ ವೈಸ್ ಕಾಲೇಜಸ್ ಅದಾವಂತೆ. ಅವೆಲ್ಲ 11:30-12 ಒಂದು ಕಾಲೇಜ್ ಬಿಟ್ರೆ, ಮಧ್ಯಾಹ್ನ 2:30 ಒಂದು ಕಾಲೇಜ್ ಬಿಟ್ರೆ, ಸಂಜೆ 4 ಗಂಟೆಗೆ ಒಂದು ಕಾಲೇಜ್ ಬಿಟ್ರೆ, ಆಮೇಲೆ ಮಕ್ಕಳು ಸ್ಕೂಲ್ಗಳು ಬಿಟ್ರೆ, ಹಾಸ್ಪಿಟ್ಲಿಗೆ ಬರೋ ಜನರಿಗೆ ಬಹಳ ತೊಂದರೆ ಅಂದ್ರೆ ತೊಂದರೆ. ಆಮೇಲೆ ಇಕ್ಕಟ್ಟಾದಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಏನಾದ್ರು ಸ್ಕೂಲ್ಗಳು ಅಥವಾ ಕಾಲೇಜ್ಗಳು ಟೈಮಲ್ಲಿ ಏನಾದ್ರು ಬಂದ್ರೆ 4 ವೀಲರ್ ಅಥವಾ 2 ವೀಲರ್ ನಲ್ಲಿ ಏನಾದ್ರು ಒಂದು ಅನಾಹುತ ಆಗೋದಷ್ಟು ಅಂದ್ರೆ ರಸ್ತೆ ಸಾಕಾಗ್ತಾ ಇಲ್ಲ ಮಕ್ಕಳಿಗೆ. ಆಮೇಲೆ ಸ್ಟ್ರೆಂತ್ ತುಂಬಾ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಈ ಕಾಲೇಜ್ನಲ್ಲಿ. ಹಂಗಾಗಿ ಇದನ್ನ ಶಾಸಕರು ಇಲ್ಲಿ ಇದೇ ರೋಡಲ್ಲಿ ಅಡ್ಡಾಡ್ತಾರೆ. ತಾಲೂಕು ಕ್ರೀಡಾಂಗಣ ಇದೆ. ಏನೋ ಅಲ್ಲಿ ಹಲವು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜು ಅಲ್ಲಿ ಸ್ಥಳೀಯರನ್ನ ಕೂಡ ಮಾತನಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹೊರಡೋದಕ್ಕೆ ಬಹಳ ದಿನಗಳೇ ಬೇಕಾಗಲ್ಲ, ಬಹಳ ದಿನಗಳೇ ಬೇಕಾಗುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಡೆಂಗಿ ಮನೆ ಮದ್ದಾಗಿ ಕಾಡುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಗ್ರಾಮ ಪಂಚಾಯತಿ PDOಗಳು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದು ಇದುವರೆಗೂ ಯಾರು ಇತ್ತ ತಲೆ ಹಾಕುವಂತ ವಿಚಾರ ಸಹಿತ ಮಾಡಿಲ್ಲ. ಆದರೆ ಇಲ್ಲಿ ಸಾರ್ವಜನಿಕರು ಮೂಗು ಬಾಯಿ ಮುಚ್ಕೊಂಡು ಜೀವನ ನಡೆಸುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಏಕೆ ಅಂದ್ರೆ ಅವರ ಮನೆ ಹತ್ರ ಇದ್ರೆ ಆದಷ್ಟು ಬೇಗ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರು ಕಂದಾಯ ನೀಡುವಂತ ಸಾರ್ವಜನಿಕರು ಏನೇ ಆದ್ರೂ ಇವ್ರು ನೋಡ್ಕೊಂಡು ಸಹ ನೋಡದಂತೆ ಕಣ್ಮುಚ್ಚಿಕೊಂಡು ಅಡ್ಡಾಡುವಂತ ಸ್ಥಿತಿ ಆಗ್ತಾ ಇದೆ. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ನಿಮ್ಗೆ ವಿಟಿಲಿ ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಯಾವ ರೀತಿಯಾಗಿ ಒಂದು ಗಲೀಜು ತುಂಬಿಕೊಂಡಿದೆ, ಯಾವ ರೀತಿಯಾಗಿ ಇಲ್ಲಿ ಒಂದು ನೋಡ್ತಾ ಇರ್ಬೋದು ಚರಂಡಿ ಎಷ್ಟರ ಮಟ್ಟಿಗೆ ಈ ಚರಂಡಿಗಳು ಹಾಳಾಗಿದೆ ಅಂತಂದೇಳಿ. ಇಲ್ಲಿ ಕಾಲ್ರ ಮತ್ತು ಡೆಂಗು ಬಿಡದೆ ಬಿಟ್ಟು ಕಾಡುವಂತ ಸ್ಥಿತಿ ಉಂಟಾಗ್ತಾ ಇದೆ. ಇದಕ್ಕೆ ಸಾರ್ವಜನಿಕರು ಏನ್ ಮಾಡಬೇಕು, PDO ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ PDO ಅಧಿಕಾರಿಗಳು ಇದರತ್ತ ಎಚ್ಚೆತ್ಕೊಂಡು ಸಾರ್ವಜನಿಕರನ್ನ ಬದುಕಲು ಬಿಡಿ. ಇಲ್ಲದಿದ್ರೆ ಸಾರ್ವಜನಿಕರು ಡೆಂಗ್ಯೂಯಿಂದ ಬಳಲುವಂತ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ನಾನು ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನೆಲ್ಲ ಹೇಳ್ತಾರೆ ಅಂತಂದು. ನೀವು ವಿಟಿಲಿ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತಂದೇಳಿ. ವೀಕ್ಷಕರೇ, ನಮ್ಮ ಜೊತೆ ಸಾರ್ವಜನಿಕರಂತ ತಾಯಂದ್ರು ಇದ್ದಾರೆ. ಅವರು ಎಷ್ಟೆಲ್ಲ ಕಷ್ಟಪಡ್ತಾರೆ, ಎಷ್ಟೆಲ್ಲ ಒಂದು ಗಲೀಜನ್ನ ಮೂಗು ಮುಚ್ಕೊಂಡು ಅಡ್ಡಾಡುವಂತ ಸ್ಥಿತಿ ಉಂಟಾಗಿದೆ. ಅವರ ಕಷ್ಟವನ್ನು ನಮ್ಮ ಜೊತೆ ಹೇಳ್ಕೊಳ್ತಾ ಹೋಗ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ, ತಮ್ಮ ಹೆಸರು?
ನಮ್ಮ ಹೆಸರು ರತ್ನಮ್ಮ. ಅಮ್ಮ ಏನಮ್ಮ ಇದು ಈ ಇದು ತರ ನೋಡ್ರಿ ಕತ್ಲಕ್ಕ ಅಡ್ಡಾಡಂಗಿಲ್ಲ, ಹುಳ ಬಿಡಿಸಿ ತವು ಮೇಲೆ ಗಲೀಜು ಯಾವ ಬೇಕಾಗ ಅಡ್ಡಾಡಕ್ಕೆ ಬರಂಗೂ ಇಲ್ಲ, ಅಡ್ಡಾಡಕ್ಕೆ ಹೆದರಿಕೆ ನಮಗೆ. ಅಲ್ಲಮ್ಮ PDOಗಳು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ ನೋಡ, ಎಲ್ಲಾ ಕಡೆಗೆ ನೋಡ್ತಾರೆ, ಇಲ್ಲಿಂದ ನೋಡಕ್ ಬರಲ್ರಿ. ಮನೆ ಟ್ಯಾಕ್ಸು, ನೀರಿನ ಟ್ಯಾಕ್ಸು. ವೀಕ್ಷಕರೇ, ನಾನು ತೋರಿಸ್ತಾ ಹೋಗ್ತೀನಿ. ಹರೇಗೊಂಡನಹಳ್ಳಿ ಗ್ರಾಮ ಪಂಚಾಯತಿ, ಮಾಲ್ವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಚರಂಡಿಗಳು. ಈ ಚರಂಡಿಗಳು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ ಇಲ್ಲಿ ಯಾವುದೇ ರೋಗ ರುಜಿನಗಳು ಬರೋದು, ಹುಳ ಪುಡಿಗೆ ಬೆಳ್ಬೋದು, ಹಾವು ಚೇಳುಗಳು ಹರಿದಾಡ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರೋಡ್ ಒಂದು ಚರಂಡಿಗಳ ವ್ಯವಸ್ಥೆ ಇದೆ ಅಂತಂದು. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಚರಂಡಿಗಳಲ್ಲಿ ಎಷ್ಟು ಗಲೀಜಾಗಿದೆ, ಯಾವ ರೀತಿಯಾಗಿ PDOಗಳು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾರೆ ಅಂತಂದು ಸಾಕ್ಷ್ಯ ಸಮೇತ ಸಿಗ್ತಾ ಇದೆ ನಮಗೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಅಂಗನವಾಡಿ ಕೇಂದ್ರದ ಹಿಂದೆ ಚಿಕ್ಕ ಮಕ್ಕಳು ಶಾಲೆ ಕಲಿಯುವಂಥ ಸ್ಥಿತಿ ಯಾವ ರೀತಿಯಲ್ಲಿದೆ ಅಂತಂದು ನೋಡ್ತಾ ಇದ್ದೀರಾ ನೀವು. ನಾವು ಅಂಗನವಾಡಿ ಒಂದು ಶಾಲೆ ಹತ್ರ ಇದ್ದೀವಿ. ಸುತ್ತಮುತ್ತಲು ಯಾವುದೇ ತರಹ ಅಂತ ಕ್ಲೀನ್ನೆಸ್ ಆಗಿರುವಂಥದ್ದು ಕಂಡೇ ಬರ್ತಾ ಇಲ್ಲ. ಯಾಕಂದರೆ ಚಿಕ್ಕ ಪುಟ್ಟ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಟೀಚರ್ನ ಮಾತಾಡ್ತಾ ಹೋಗ್ತೀನಿ. ಈ ಚಿಕ್ಕ ಪುಟ್ಟ ಮಕ್ಕಳು ಇಲ್ಲಿ ಬರುವಂಥ ಹಾವುಗಳಾಗಿರ್ಬೋದು, ಚೇಳುಗಳಾಗಿರ್ಬೋದು, ಅವರು ಭಾಳ ಪರಿಸ್ಥಿತಿಗಳನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಅವರು ಗ್ರಾಮ ಪಂಚಾಯತ್ಗೆ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಅಂಗನವಾಡಿ ಅಂತಂದ್ರೆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಒಂದು ಶಾಲೆ ಅನ್ಕೋಬೇಕು. ಆದರೆ ಇಲ್ಲಿ ಚರಂಡಿ ನೀರಿನ ಸಹಿತ ಎಲ್ಲ ಹುಳ ಉಪಡಿಗಳು, ಹಾವು ಆಗಿರ್ಬೋದು, ಚೇಳಾಗಿರ್ಬೋದು, ಇಲ್ಲಿ ಸುತ್ತಮುತ್ತಲ ಅಡ್ಡಾಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ಇದ್ದಾರೆ. ಈಗ ಅಧಿಕಾರಿಗಳು ಏನಾದ್ರು ವಿಸಿಟ್ ಮಾಡಿದ್ರ ಮೇಡಮ್? ಇಬ್ಬರು ಅಧಿಕಾರಿಗಳು ಬರ್ತಾರ, ನಮ್ಮ ಮೇಡಮ್ ಅವ್ರು ಬರ್ತಿರ್ತಾರ ಸರ್, ನೋಡ್ಕೊಂಡ್ ಹೋಗ್ಯಾರ. ಮತ್ತೆ ಆಫೀಸರ್ಗೂ ತಿಳಿಸ್ಯಾರ ಸರ್, ಬರೇ ನೋಡ್ಕೊಂಡು ಹೋಗೋದು. ಯಾಕಂದ್ರೆ ಮತ್ತೆ ಪಂಚಾಯತ್ಯಾಗೂ ತಿಳಿಸ್ಯಾರ ಸರ್. ನಾವು ಕೂಡ ಒಂದ್ಸಲ ನಾವು ಮೊನ್ನೆ ಬಂದ್ವಿ ಸರ್, ಸ್ವಲ್ಪ ಚೆನ್ನಾಗೈತಿ. ನಾವು ಪಂಚಾಯತ್ಯವ್ರಿಗೆ ಹೇಳಿದ್ವಿ, ಮಾಡ್ಕೊಡ್ತೀವಿ ಅಮ್ಮ, ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ. ಮತ್ತೆ ಶಾಲೆ ಕೂಡ ಅದು ಎಲ್ಲ ಇದ ಮಾಡ್ಕೊಡ್ತೀವಿ. ಯಾಕೆ ಅಂದ್ರೆ ಡೆಂಗು ಏನೋ ಕೇಳಿಸ್ಕೊಂಡು ಅಲ್ಲಿನ ಸ್ಥಳೀಯರು ಯಾವೆಲ್ಲ ಸಮಸ್ಯೆಗಳಿವೆ ಅಂತ ಹೇಳ್ಕೊತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಸಾರ್ವಜನಿಕರು ಕೂಡ ಪರದಾಡ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅರೆಗೊಂಡನಹಳ್ಳಿ ಗ್ರಾಮದಲ್ಲಿ ಕಾಣ್ತಾ ಇರುವಂತಹ ಅವ್ಯವಸ್ಥೆ ಇದು. ದೃಶ್ಯದಲ್ಲಿ ನೋಡ್ತಾ ಇದೀವಿ. ಅಲ್ಲಿನ ಸ್ಥಳೀಯರು ಕೂಡ ಏನೆಲ್ಲ ಹೇಳಿದ್ರು ಅಂತ ಕೂಡ ಕೇಳಿಸ್ಕೊಂಡು, ಅಲ್ಲಿ ಒಂದು ರೀತಿಯಾಗಿ ಸ್ವಚ್ಛತೆ ಮಾಯವಾಗಿದೆ, ಸ್ವಚ್ಛತೆ ಕಾಣಿಸ್ತಾ ಇಲ್ಲ. ಅಲ್ಲಲ್ಲೇ ಕಸ ಕಡ್ಡಿಗಳಿರ್ಬೋದು, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ರಸ್ತೆ ಸಮಸ್ಯೆ ಇದೆ, ಅಂಗನವಾಡಿಗೆ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ಶಾಲೆಗೆ ಕೂಡ ಹೋಗ್ಲಿಕ್ಕಾಗಲ್ಲ. ಆ ರೀತಿಯಾಗಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿವೆ. ಈ ರೀತಿಯ ರಸ್ತೆಗಳಲ್ಲಿ ಜನ ಓಡಾಡೋದು ಹೇಗೆ? ಅದಕ್ಕೂ ಮುನ್ನ ಅಲ್ಲಿರುವಂತಹ ಸ್ವಚ್ಛತೆಯೇ ಮಾಯವಾಗಿದೆ. ಸ್ವಚ್ಛತೆ ಕಂಡು ಬರ್ತಾ ಇಲ್ಲ. ಈಗ ಎಲ್ಲಾ ರೀತಿಯ ರೋಗಗಳ ಭಯದಲ್ಲಿ ಜನರಿದ್ದಾರೆ. ಡೆಂಗ್ಯೂ ಬರುತ್ತೆ, ಮಲೇರಿಯಾ ಬರುತ್ತೆ, ವೈರಸ್ಗಳು ಈ ರೀತಿಯಾಗಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೋಡ್ತಾ ಇದೀವಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಶುಚಿತ್ವ ಕಾಣಿಸ್ಬೇಕು, ಸ್ವಚ್ಛತೆ ಅಲ್ಲಿರ್ಬೇಕು. ಆದ್ರೆ ಇಲ್ಲಿ ಸ್ವಚ್ಛತೆಯೇ ಮಾಯವಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು. ಈ ಕಡೆ ಗಮನ ಹರಿಸಿ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗಬೇಕು. ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಕೂಡ ಸಾರ್ವಜನಿಕರು ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಇನ್ನು ಬಸವರಾಜ್, ನೀವು ಅರೆಗೊಂಡನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಂಡು ಬಂತು? ರಚನಾ, ಈ ದುರಸ್ಥಿತಿ ಎಲ್ಲ ಕಂಡು ಬಂದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹರೇಗೊಂಡನಹಳ್ಳಿಯಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಯಾವುದೇ ಅಧಿಕಾರಿಗಳು ಇತ್ತ ತಿರುಗಿ ನೋಡುವಂತ ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ ಅಂತಂದು ಹೇಳ್ತಾ ಇರ್ಬೋದು. ಯಾಕೆ ಅಂದ್ರೆ ಇಲ್ಲಿ ಕನಿಷ್ಠ ಒಂದು 25 ಕುಟುಂಬಗಳು ಈ ಏರಿಯಾದಲ್ಲಿ ವಾಸ ಮಾಡ್ತಾ ಇರುವಂತದ್ದು. ದಿನನಿತ್ಯ ಮೂಗು ಮುಚ್ಚಿಕೊಂಡು ಅಡ್ಡಾಡುವಂತ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಅದರ ಮೇಲೆ ಈಗ ಕಾಲ್ರಾ ರೋಗ, ಆಮೇಲೆ ಬೇರೆ ಇತರ ರೋಗಗಳು ಕಾಡ್ತಾ ಇದಾವೆ. ಈ ಭಯಭೀತಿ ಜನರಲ್ಲೂ ಕಾಣಿಸ್ಕೊಳ್ತಾ ಇದೆ ಅಂತಂದೇ ತಿಳಿಸ್ಬೋದಾಗುತ್ತೆ ರಚನಾ. ಓಕೆ, ಅಲ್ಲಿ ಗುಂಡಿ ಸಮಸ್ಯೆ ಅಂದ್ರೆ ರಸ್ತೆ ಸಮಸ್ಯೆ ಇದೆ. ರಸ್ತೆ ತುಂಬೆಲ್ಲ ಗುಂಡಿಗಳಿದೆ. ಮತ್ತೊಂದು ಕಡೆ ಅಂಗನವಾಡಿಗೆ ಹೋಗುವಂತಹ ದಾರಿ ಇರ್ಬೋದು, ಅಥವಾ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ದಾರಿಗಳಿರ್ಬೋದು, ಯಾವುದು ಕೂಡ ಸರಿಯಾಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಯಾವುದೇ ಅಧಿಕಾರಿಗಳಿಂದ ಗಮನ ಹರಿಸಿಲ್ವಾ? ಇಲ್ಲ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ಹೌದು ರಚನಾ, ಈಗ ಏನಾಗಿದೆ ಅಂತಂದ್ರೆ ಶಾಲಾ ಕಾಲೇಜು ಹತ್ರ ಗುಂಡಿಗಳು ವಿದ್ಯಾರ್ಥಿಗಳಿಗೆ
ಓಡಾಡಲು ತೊಂದರೆ ಆಗುತ್ತೆ. ಬೈಕ್ ಸವಾರರಾಗಿರ್ಬೋದು, ಕಾರ್ ಸವಾರರಾಗಿರ್ಬೋದು, ಅಲ್ಲಿ ಓಡಾಡುವಂತ ಹಾಸ್ಪಿಟ್ಲಿಗೆ ಓಡಾಡುವಂತ ರೋಗಿಗಳಾಗಿರ್ಬೋದು, ಏನಾಗಿದೆ ಅಂತಂದ್ರೆ GVP ಕಾಲೇಜ್ ಹತ್ರ ಹಗರಿಬೊಮ್ಮನಹಳ್ಳಿಯಲ್ಲಿ ಶಾಸಕರೇ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಒಂದು ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ ಅಂತಂದೇ ಹೇಳ್ಬೋದು. ಹಾಗೂ ಹರೇಗುಂಡನಹಳ್ಳಿಯಲ್ಲಿ ಗ್ರಾಮದಲ್ಲಿ PDO ಅಧಿಕಾರಿಗಳು ಸಹಿತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದೇ ಹೇಳ್ಬೋದು ರಚನಾ. ಇಲ್ಲಿ ಅಂದ್ರೆ ಯಾವುದೇ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿಲ್ವಾ? ಭೇಟಿ ಕೊಟ್ಟು ಅಲ್ಲಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸ್ಲಿಕ್ಕೆ ಮುಂದಾಗ್ತಾ ಇಲ್ವಾ? ರಚನಾ, ಇನ್ನೊಂದು ಏನಾಗಿದೆ ಅಂದ್ರೆ ನಮ್ಮ ಸುವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಆ ಸ್ಥಳದಲ್ಲೇ ಅಡ್ಡಾಡಿದ್ರು ಸಹಿತ ಎಲ್ಲಿ ಯಾಕೆ ನಮಗೆ ಇದು ಬೇಕು, ಇದೇ ತರಲಿ ಮುಂದೆ ಹೋಗ್ಲಿ, ಸಾರ್ವಜನಿಕರು ಹೇಗಾದ್ರೂ ಇರ್ಲಿ, ನಮ್ಮ ಮನೆ ಮುಂದೆ ರೋಡ್ಗಳು ಸರಿಯಾಗಿದೆ, ನಮ್ಮ ಮನೆ ಮುಂದೆ ಕ್ಲೀನ್ ಆಗಿದೆ, ಯಾರೇ ಅಧಿಕಾರಿಗಳು ಬಂದ್ರು ನಮ್ಮ ಮನೆ ಮುಂದೆ ಸ್ವಚ್ಛತೆ ಕಾಣಿಸ್ತಾ ಇದೆ. ಯಾವುದೇ ಒಬ್ಬ ಸಾರ್ವಜನಿಕನಾಗಿರ್ಬೋದು, ಅವನ ಮನೆ ಮುಂದೆ ಯಾವ ರೀತಿ ಇದ್ರೂ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ನಮ್ಮ ಮನೆ ಮುಂದೆ ಸ್ವಚ್ಛವಾಗಿದೆ ಅನ್ನೋ ಒಂದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಎದ್ದು ಕಾಣಿಸ್ತಾ ಇದೆ ಅಂತಂದೇ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹರೇಗುಂಡನಹಳ್ಳಿಯಲ್ಲಿ ರಸ್ತೆಗಳ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಕೈಯಲ್ಲಿ ಜೀವ ಹಿಡ್ಕೊಂಡು ಆ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು. ಆದ್ರೂ ಕೂಡ ಅಲ್ಲಿನ PDO ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಅಲ್ಲಿನ ಸಾರ್ವಜನಿಕರ ಮಾತಾಗಿದೆ. ಯಾವುದೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿಲ್ಲ. ಹಾಗಾಗಿ ನಾನು ಈ ಇಡನ್ ನ್ಯೂಸ್ ಮುಖಾಂತರ ಅವ್ರಿಗೆ ಕೇಳ್ಕೊಳ್ಳೋದಷ್ಟೇ, ಸಾವಿರಾರು ವಿದ್ಯಾರ್ಥಿಗಳು ಅಡ್ಡಾಡ್ತಾರೆ ಡೈಲಿ. ಆ ಕಾರಣ ದಯವಿಟ್ಟು ನೀವು ರಸ್ತೆಗಳನ್ನ ಸರಿಪಡಿಸಿಕೊಡಿ. ಏನು ಭಾಳ ದೂರ ಇಲ್ಲ, ಒಂದು 400-500 ಮೀಟರ್ ಇರ್ಬೋದು ಅಷ್ಟೇ. ದಯವಿಟ್ಟು ಸರಿಪಡಿಸಿಕೊಡಿ ಎಂದು ಈ ಮೂಲಕ ನಾನು ಇಡನ್ ನ್ಯೂಸ್ ಮೂಲಕ ಕೇಳ್ಕೊಳ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ನಾವು ಈಗ 3-4 ವರ್ಷ ಆಯ್ತು ಈ ಕಾಲೇಜ್ ಹೋಟೆಲ್ ಅಡ್ಡಾಡಕ್ಕಂತೂ. ಈಗ ಯಾವುದೇ ಈಗ ಬರ್ತಾ ಇದೀವಿ ಅಂದ್ರೆ ಅಲ್ಲಿ ಇಲ್ಲಿಂದ ಅಲ್ಲ ಸರ್, ಇದಷ್ಟೇ ಅಲ್ಲ, ನಮ್ಮ ಮುಂದೆ ಕೂಡ ಮಳೆ ಬಂತಂದ್ರೆ ಕಡೆಗೆ ತೆಗುಗಳಿದೆ ಫುಲ್, ಅಲ್ಲೆಲ್ಲ ನೀರು ತುಂಬಿತ್ತು ಸರ್. ಅಲ್ಲೆಲ್ಲ ನೀರು ತುಂಬಿದಾಗೆಲ್ಲ ಅಲ್ಲಿ ಬರೋ ವೆಹಿಕಲ್ಗಳು ಎಲ್ಲ ನಾವು ಸೈಡಿಗೆ ಹೋಗಿ ಕೂಡ ಫುಲ್ ಆಗ್ತದೆ ಸರ್ ನೀರು. ತೀರಾ ಸ್ಪೀಡ್ ಬಂತಂದ್ರೆ ಮಳೆ ಫುಲ್ ಆಗಿಬಿಡುತ್ತೆ ಸರ್. ನೋಡು, ಅಲ್ಲಿ ನಾವು ಬರೋ ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ವಾಹನಗಳು ಬಂದಂದ್ರೆ ಬಟ್ಟೆ ಮೇಲೆ ನೀರು, ರೋಡಲ್ಲಿ ನೀರು ಇರುತ್ತೆ ಸರ್, ಎಲ್ಲ ಸಿಡಿಯುತ್ತೆ. ಅದೊಂದು ಪ್ರಾಬ್ಲಮ್ ಭಾಳ ಆಗ್ತದೆ ಸರ್ ನಮಗೆ. ಅಡ್ಡಾಡಕ್ಕೆ ತುಂಬಾ ತೊಂದರೆ ಆಗ್ತದೆ. ಈ ಇಲ್ಲೊಂದೇ ಅಂತಲ್ಲ, ಈ ಕಾಲೇಜ್ ರೋಡಲ್ಲಿ ಅಂತಲ್ಲ ಸರ್, ಬೇರೆ ಬೇರೆ ಕಡೆ ಎಲ್ಲ ಬೊಮ್ಮನಹಳ್ಳಿಯಲ್ಲಿ ತುಂಬಾ ರೋಡ್ಗಳು ಹದಗೆಟ್ಟಿದ್ದೇವೆ. ಶಾಸಕರಿಗೆ ಬಹಳ ಮನವಿ ಕೂಡ ಆಗಿದೆ. ನಾವು ಕೂಡ ಅರ್ಜಿ ಕೂಡ ಕೊಟ್ಟು ಬಂದಿದ್ದೇವೆ ಸರ್. ನಮ್ಮ ನೇರನಗರ ಅಂತಿದೆ, ಅಲ್ಲಿ ಕೂಡ ತುಂಬಾ ಹದಗೆಟ್ಟಿದೆ ಸರ್. ಮಿನಿಮಮ್ ಬೀರ್ನಾಯಕರ ಸರ್ ಅವರು ಮಿನಿಮಮ್ 10 ವರ್ಷ ಆಳ್ವಿಕೆ ಮಾಡಿದ್ರು. ಶಾಸಕ ಅರ್ಜಿ ಕೊಟ್ಟು ಬಂದಿದ್ದು ಆಯ್ತು ಸರ್, ಎಲ್ಲ ಆಯ್ತು, ಬಂದಿದ್ದಾರೆ ಸರ್. ನಗರ ರೋಡ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ, ನೋಡಿದ್ದಾರೆ, ಎಲ್ಲ ಮಾಡಿ ಸರ್ ಮನವಿ ಕೊಟ್ಟಿದ್ವಿ, ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ಈ ಸರಿ ಆದ್ರೂ ಸರ್ ನೇಮರಾಜ್ ನಾಯ್ಕರು ಬಂದಿದ್ದಾರೆ, ಆ ಸಾರಿಗಾದ್ರೂ ಹೇಳಿದ್ವಿ ಸರ್, ಅವ್ರು ಮಾಡ್ತೀವಿ ಅಂತ ಹೇಳಿ. ಎಲ್ಲ ವಿದ್ಯಾರ್ಥಿ ಪರವಾಗಿ ಲಾಸ್ಟ್ ಏನ್ ಕೇಳ್ತೀರಾ?
ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಕೇಳೋದಿಷ್ಟೇ ಸರ್, ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ಲಿ ಈ ರೋಡ್, ಮತ್ತಿನ್ನು ಕಾಲೇಜು ಕೂಡ ಇನ್ನೂ ಎಕ್ಸ್ಟ್ರಾ ಅಭಿವೃದ್ಧಿ ಒಳ್ಳೆ ಅಂತ ನಾವು ಕೇಳಕ್ ಇಷ್ಟಪಡ್ತೀನಿ ಸರ್. ಪಕ್ಕದಲ್ಲೇ ಕ್ರೀಡಾಂಗಣ ಇದೆಯಲ್ಲ? ಕ್ರೀಡಾಂಗಣ ಇದೆ ಸರ್, ಅದು ಒಂದು ಆ ಕ್ರೀಡಾಂಗಣ ಅದು ಮಾಡಪ್ಪ ಈ ರೋಡ್ ವ್ಯವಸ್ಥೆಗಳು ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಸ್ಥಳೀಯರಾಗಿರುವಂತಹ ಶಿವಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಸರ್ ಈಗ ನಿಮ್ಮ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ನೋಡಿ, ನಾವು ವಿಜಯನಗರ ಜಿಲ್ಲೆ ಅಗರನಹಳ್ಳಿ ತಾಲೂಕಿನ ಜನ. ನಾವು ಇಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಮುಖ್ಯವಾಗಿ ರೈಲ್ವೆ ಗೇಟ್ ಇದಾಗ್ಬಿಟ್ಟು ಇದು ಫ್ಲೈಓವರ್ ಮಾಡ್ತಾ ಇಲ್ಲ. ಇಲ್ಲಿ ಆ ಫ್ಲೈಓವರ್ ಇದಾಗ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ವೆಹಿಕಲ್ಗಳು ನಿಂತು ಸಿಕ್ಕಾಬಿಟ್ಟು ಅದರಿಂದ ಕೆಲಸಕ್ಕೆ ಹೋಗೋರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರ ಮಾಡೋರಿಗೆ ಇವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ತುಂಬಾ ಜರೂರಾಗಿದ್ದ ಫ್ಲೈಓವರ್ ಮಾಡ್ಬೇಕು, ಇಲ್ಲದ್ರೆ ಅಂಡರ್ ಪಾಸ್ ಮಾಡ್ಬೇಕು ಒಂದು. ಎರಡನೇದಾಗಿ ಬಂದ್ಬಿಟ್ಟು ಕಾಲೇಜ್ ಹೋಗೋ ರಸ್ತೆಯಲ್ಲಿ PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಮತ್ತು ಇನ್ನೊಂದು ಯಾವ್ದು LKG UKG ಒಂದು ಸಂಸ್ಥೆ ಶಾಲೆ ಇದೆ. ಅಲ್ಲಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ನಿತ್ಯನೂ ಓಡಾಡ್ತಾರೆ ಸರ್ ಮೇಡಮ್. ಅಲ್ಲಿ ಮಳೆ ಬಂದಾಗ ನೀರು ನಿಂತ್ಕೊಂಡ್ಬಿಟ್ಟು ಅಲ್ಲಿ ಕಟ್ಟಡಗಳನ್ನ ತಪ್ಪಿಸ್ಲಿಕ್ಕೆ ಹೋಗಿ ಅನೇಕ ರೀತಿಯ ಆಕ್ಸಿಡೆಂಟ್ಗಳು ಆಗ್ತವೆ. ಇದರಿಂದ ಜನರಿಗೆ ತುಂಬಾ ಜನಜೀವನ ಇಲ್ಲಿ ಅಸ್ತವ್ಯಸ್ತ ಆಗ್ತದೆ ಮೇಡಮ್. ಓಕೆ ಓಕೆ ಸರ್, ಇನ್ನ ಅಲ್ಲಿ ಶುಚಿತ್ವ ಇಲ್ಲ, ಏನು ಕ್ಲೀನ್ ಆಗಿಲ್ಲ, ಕ್ಲೀನ್ ಆಗಿ ಇಟ್ಟಿಲ್ಲ ಅನ್ನೋದೊಂದಿದೆ ಸರ್. ಆ ತರ ಸಮಸ್ಯೆಗಳು ಇದೆಯಾ ಅಂತ? ಹೌದು, ಸ್ವಚ್ಛತೆ ಸಮಸ್ಯೆಗಳು ಕೂಡ ಇದೆ ಮ್ಯಾಮ್ ಇಲ್ಲಿ. ಯಾಕಂತ ಹೇಳಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅದು ವಿಮಲ್ ಇರ್ಬೋದು, ಗುಟ್ಕ ಇರ್ಬೋದು ಅಂತವೆಲ್ಲ ತಿಂದು ಒಟ್ಟು ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕಸಗಳನ್ನ ಆಗ್ತದಲ್ಲ ಮೇಡಮ್. ಓಕೆ ಓಕೆ, ಧನ್ಯವಾದ ಸರ್ ಇಷ್ಟೊತ್ತು ಇಡೆನ್ಸ್ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ಇನ್ನು ಅಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ, ಅದರ ಅಧಿಕಾರಿಗಳು ಕೂಡ ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ಅಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸ್ಕೂಲ್ಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು, ಇವೆಲ್ಲವೂ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡಿಗ್ರಿ ಕಾಲೇಜ್ಗೆ ಹೋಗುವಂತ ರಸ್ತೆ ಪೂರ ಹಾಳಾಗಿದೆ. ಹತ್ತಿರದಲ್ಲೇ ತಾಲೂಕು ಕ್ರೀಡಾಂಗಣ ಇದೆ. ಸ್ಟೂಡೆಂಟ್ಗಳು ಇಲ್ಲಿ ಅಡ್ಡಾಡ್ತಾ ರೋಡ್ ಆಗಿದೆ. ಅದು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸಮಸ್ಯೆಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್, ಇದು ನಿಜವಾಗ್ಲೂ ಏನಂತಂದ್ರೆ
ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಇದು ಏನಾದರೂ ಒಂದು ಅನಾಹುತ ಆದ್ಮೇಲೆ ಎಚ್ಚೆತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ಗಳು ಇದ್ದಾವೆ. ನಾವು ಡಿಗ್ರಿ ಕಾಲೇಜ್ ಮಕ್ಕಳು ಅಂತ ಹೇಳ್ತಾ ಇಲ್ಲ, ನಾನು ಚಿಕ್ಕ ಮಕ್ಕಳು LKG UKG ಮಕ್ಕಳುಗಳದ್ದು ಇದ್ದಾವೆ. ಜೊತೆಗೆ ಹಾಸ್ಪಿಟ್ಲ್ ಇದೆ. ಇಲ್ಲಿ ತುಂಬಾ ಅಭಿವೃದ್ಧಿ ಆಗಿರ್ತಕ್ಕಂಥ ಲೇಔಟ್ಗಳಿದ್ದಾವೆ. ಹೆವಿ ಟ್ರಾನ್ಸಾಕ್ಷನ್ ಈಗ ಈ ರಸ್ತೆ ಹೆಂಗಿದೆ ಅಂತಂದ್ರೆ ಬೆಳಗ್ಗೆಯಿಂದ ಹಿಡಿದು ಸಂಜೆ 4:15 ಗಂಟೆವರೆಗೂ ಅದೇನೋ ಶಿಫ್ಟ್ ವೈಸ್ ಕಾಲೇಜಸ್ ಅದಾವಂತೆ. ಅವೆಲ್ಲ 11:30 12 ಒಂದು ಕಾಲೇಜ್ ಬಿಟ್ರೆ, ಮಧ್ಯಾಹ್ನ 2:30 ಒಂದು ಕಾಲೇಜ್ ಬಿಟ್ರೆ, ಸಂಜೆ 4 ಗಂಟೆಗೆ ಒಂದು ಕಾಲೇಜ್ ಬಿಟ್ರೆ, ಆಮೇಲೆ ಮಕ್ಕಳು ಸ್ಕೂಲ್ಗಳು ಬಿಟ್ರೆ, ಹಾಸ್ಪಿಟ್ಲಿಗೆ ಬರೋ ಜನರಿಗೆ ಬಹಳ ತೊಂದರೆ ಅಂದ್ರೆ ತೊಂದರೆ. ಆಮೇಲೆ ಇಕ್ಕಟ್ಟಾದಂತ ರಸ್ತೆ ಇದು. ಈ ರಸ್ತೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಸೂರ್ಯ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ನಿಮ್ಮ ಊರಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ? ಮೇಡಮ್, ನಮ್ಮ ಊರಲ್ಲಿ ಅನೇಕ ಸಮಸ್ಯೆಗಳಿದಾವೆ ಮೇಡಮ್. ಅನೇಕ ಸಮಸ್ಯೆಗಳಂತಂದ್ರೆ ಅದನ್ನ ಹೇಳಕ್ಕಾಗಲ್ಲ. ಇವತ್ತು ಒಂದು ಪಟ್ಟಿ ಮಾಡ್ಕೊಂಡು ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ. ಇವತ್ತು ಅಧಿಕಾರಿ ವರ್ಗದವರು ಅದ್ರ ಬಗ್ಗೆ ಗಮನ ಹರಿಸಲಾರದು ನಿಜವಾಗ್ಲೂ ನಮ್ಗೆ ಬೇಸರದ ಸಂಗತಿನೇ ಆಗಿದೆ. ಇವತ್ತು ಸರ್ ನಮ್ಗೆ ಬಂದು ಮೊನ್ನೆ ಕಂಡಾಗ ನಮ್ಗೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಕೂಡ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಪ್ರಮುಖವಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಡಮ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿದಿನ ಕೂಡ ಈ ದಾರಿಯಲ್ಲಿ ಬರುವುದಾಗಿರ್ಬೋದು ಅಥವಾ ಕಾಲೇಜಲ್ಲಿ ಶಿಕ್ಷಣ ಕಲಿಯೋದಾಗಿರ್ಬೋದು. ಇವತ್ತು ಸರ್ಕಾರಗಳು ಅವ್ರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಕೊಡೋದ್ರಲ್ಲಿ ಕುಂಠಿತ ಮಾಡಿದೆ, ಅನುದಾನದಲ್ಲಿ ಕುಂಠಿತ ಮಾಡಿದೆ. ಮತ್ತು ಕ್ಷೇತ್ರಕ್ಕೆ ಬರಬೇಕಾದಂತ ಅನುದಾನದಲ್ಲೂ ಕೂಡ ಶಿಕ್ಷಣ ಭಾಗದಲ್ಲಿ ಅವ್ರು ಕೊಡೋಬೇಕಂತ ಎಲ್ಲ ಅನುದಾನ ಕಮ್ಮಿ ಮಾಡಿದೆ. ಮತ್ತೆ ಪ್ರಮುಖವಾಗಿ ಮೇಡಮ್, ಇವತ್ತು ನಡೆದಾಡುತ್ತಿರುವಂತ ರಸ್ತೆ ಏನಿದೆಯಲ್ಲ, ಜೂನಿಯರ್ ಕಾಲೇಜ್ ಅಂತ ನಮ್ಮ ಕಾಲೇಜ್ ಇದೆ ಅಲ್ಲಿ, ಆ ಗಂಭಿ ಕಾಲೇಜಿನ ರಸ್ತೆ ಅಲ್ಲಿ ಪ್ರತಿ ತಿಂಗಳಿಗೆ ಒಂದ್ಸರಿ ಅಧಿಕಾರಿಗಳು ಸೇರ್ಕೊಂಡು ಒಂದು ಸ್ಟೇಡಿಯಂ ನಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಆದ್ರೆ ಪ್ರತಿದಿನ ಅಡ್ಡಾಡುವಂತ ರಸ್ತೆ ತುಂಬಾ ತೆಗ್ಗು ಬಿದ್ದು ನೀರು ನಿಂತ್ಕೊಳ್ತಿದ್ದಾವೆ. ಅಲ್ಲಿ ಸ್ವಚ್ಛತೆ ಮಾಡಿಸೋದಾಗ್ಲಿ ಅದು ಸರಿ ಮಾಡಿಸೋದಾಗ್ಲಿ ಯಾವುದೇ ಕೆಲಸನೂ ಅಲ್ಲಿ ಮಾಡ್ತಾ ಇಲ್ಲ. ಅಧಿಕಾರಿ ವರ್ಗದವರು ಪ್ರತಿದಿನ ಅಡ್ಡಾಡಿದ್ರು ಕೂಡ ಅದ್ರ ಕಡೆ ಗಮನ ಹರಿಸಲಾರದವರು ಬರೀ ಕಾರಲ್ಲಿ ಬಂದು ಹೋಗ್ಬಿಡ್ತಾರೆ ಮೇಡಮ್. ಅವರು ಕಾರಲ್ಲಿ ಬಂದು ಹೋಗೋದ್ರಿಂದ ಅಲ್ಲಿ ಕೆಳಗಡೆ ಯಾವ ರೋಡ್ ಯಾವ ಸರಿ ಇದೆಯೋ ಇಲ್ಲ ಅಂತ ಗೊತ್ತಾಗಲ್ಲ. ಅದು ಪ್ರತಿದಿನ ವಿದ್ಯಾರ್ಥಿಗಳಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಅಲ್ಲಿ ನೀರು ನಿಂತ್ಕೊಂಡಾಗ ಅಲ್ಲಿ ಪಕ್ಕದಲ್ಲಿ ರೈಲ್ ಹಳಿ ಇದೆ, ರೈಲ್ ಹಳಿ ಮೇಲೆ ಹೋಗ್ತಾರೆ. ಆ ರೈಲ್ ಹಳಿಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಅಥವಾ ವಿದ್ಯಾರ್ಥಿಗಳಿಗೆ ಏನಾದ್ರು ತೊಂದರೆ ಆದ್ನಂದ್ರೆ ಅದೇ ಅಧಿಕಾರಿಗಳು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಅಲ್ಲಿ ಪರಿಹಾರ ಕೊಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಇದ್ರ ಬಗ್ಗೆ ಮುಂಚಿತವಾಗಿನೇ ಅವ್ರು ಕ್ರಮ ಕೈಗೊಂಡಿದ್ರೆ ಈ ತರ ಸಮಸ್ಯೆಗಳಾಗಲ್ಲ ಮೇಡಮ್. ಹೌದು, ನೀವು ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ಮೇಡಮ್, ತುಂಬಾ ಸರಿ ತಂದಿದೀವಿ ಮೇಡಮ್. ತಹಸೀಲ್ದಾರ್ಗೆ ತಂದಿದೀವಿ, MLA ಅವ್ರಿಗೆ ತಂದಿದೀವಿ. ಮತ್ತೆ ಇಲ್ಲಿ ಪ್ರತಿ ಸರಿ ಕೂಡ ನೀವು ಈ ಕಡೆ ಭಾಗದಲ್ಲಿ ನೀವು ನೇರವಾಗಿ ಒಂದ್ಸರಿ ಬನ್ನಿ ಮೇಡಮ್. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾತಾಡ್ತಾರೆ. ಎಷ್ಟು ಸರಿ ಮಾತಾಡೋದಕ್ಕೆ ಅವರು ಅಧಿಕಾರಿ ವರ್ಗದವರು ಸಂಪೂರ್ಣ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾದಂತ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಮೇಡಮ್. ಕುಡಿಯೋ ನೀರು ಸಿಗ್ತಾ ಇಲ್ಲ, ಇಲ್ಲಿ ಸ್ವಚ್ಛತೆ ಇಲ್ಲ. ಪ್ರತಿದಿನ ಕೂಡ ಇವು ಡೆಂಗು ಮಲೇರಿಯಾ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್ಕಾರದವರು. ಆದ್ರೆ ಇವತ್ತು ಸೊಳ್ಳೆಗಳು ಕಟ್ಕೊಂಡು ಹಾಸ್ಟೆಲ್ಗಳಲ್ಲಿ ಎಷ್ಟು ಜನ ಇವತ್ತು ಹಾಸ್ಪಿಟಲ್ ಸೇರ್ತಾರೆ ಅಂತಂದ್ರೆ ಪ್ರತಿ ಸರಿನೂ ಕೂಡ ಸೊಳ್ಳೆಗಳು ಹಿಂಗ್ ಬರ್ತಾ ಇದಾವೆ ಅಂತ ಅದಕ್ಕೆ ಒಂದು ಕಿಟಕಿ ಸರಿ ಮಾಡ್ಸೋದಿಲ್ಲ, ಶೌಚಾಲಯಗಳು ಸರಿ ಮಾಡ್ಸೋದಿಲ್ಲ. ಈ ತರ ನಾನಾ ಸಮಸ್ಯೆಗಳಿದಾವೆ ಮೇಡಮ್ ಅಗ್ರಿಬೊಮ್ಮನಹಳ್ಳಿಯಲ್ಲಿ. ನೀವು ಅಗ್ರಿಬೊಮ್ಮನಹಳ್ಳಿಯ ವಿಚಾರವಾಗಿ ಮಾತಾಡೋದಾದ್ರೆ ಬೇಕಿದ್ರೆ ಪಟ್ಟಿಗಳನ್ನ ಕೊಡ್ತೀವಿ, ಅಧಿಕಾರಿಗಳಿಗೆ ಕೊಟ್ಟಂತ ಮನವಿ ಪತ್ರಗಳನ್ನ ಕೊಡ್ತೀವಿ. ಬೇಕಿದ್ರೆ ನೀವು ಈ ಕಡೆ ಬಂದಾಗ ನಮ್ಗೆ ಖಂಡಿತ ಕರೆ ಮಾಡಿ ನಾವು ನಿಮ್ಗೆ ನೇರ ಸಂಪರ್ಕದಲ್ಲಿ ಇರ್ತೀವಿ ಮೇಡಮ್. ಓಕೆ, ಧನ್ಯವಾದ ಜಯಸೂರ್ಯ. ನಿಮ್ಮ ಗ್ರಾಮಕ್ಕೆ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ನೋಡೋಣ, ಎಚ್ಚೆತ್ಕೊಳ್ಬೇಕು ಅವರು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳದೆ ಇದ್ದಂದ್ರೆ ಒಂದೊಂದು ದಿವಸ ಎಲ್ಲಾ ವಿದ್ಯಾರ್ಥಿಗಳು ಸೇರ್ಕೊಂಡು ಇಡೀ ರೋಡ್ ಅನ್ನ ಬ್ಲಾಕ್ ಮಾಡೋದಷ್ಟೇ ಅಲ್ಲದೆ ಅಧಿಕಾರಿ ಕಚೇರಿ ಮುಂದೆ ಹೋಗಿ ಧರಣಿ ಮಾಡುವಂತ ಸಂದರ್ಭನೂ ಕೂಡ ಅವ್ರು ಸೃಷ್ಟಿ ಮಾಡ್ಕೊಂತಾರೆ. ದಯಮಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನಲ್ಲಿ ಅವ್ರು ಆ ರೀತಿ ಮಾಡ್ಲಾರದೆ ಎಚ್ಚೆತ್ಕೊಂಡು ಕೆಲಸ ಮಾಡ್ಲಿ ಅಂತಂದು ಎಲ್ಲಾ ಅಧಿಕಾರಿಗಳಲ್ಲೂ ಮತ್ತೆ ರಾಜಕೀಯ ವ್ಯಕ್ತಿಗಳಲ್ಲೂ ಕೂಡ ನಾವು ಮನವಿಯನ್ನ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತೀನಿ ಮೇಡಮ್. ಓಕೆ, ಮನವಿ ಮಾಡಿದ್ದೀರಾ ನೀವು? ಮನವಿ ಮಾಡಿಲ್ಲ ಅಂದ್ರೆ ಎಚ್ಚರಿಕೆ ಕೊಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಕೊಡಿ ಎಚ್ಚರಿಕೆನ. ಹೌದು ಮೇಡಮ್, ನಾವು ಮನವಿ ಮಾಡಿದ್ದೀವಿ. ಮನವಿ ಮಾಡಿರೋ ಪತ್ರಗಳೆಲ್ಲ ಇದಾವೆ, ನಾವು ತೋರಿಸ್ತೀವಿ. ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ ಸರ್ ಅಂತ ತುಂಬಾ ಸರಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಾಕ್ತೀವಿ ಮೇಡಮ್. ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ ಮಾಡ್ಕೊಂಡಿದೀವಿ. ಎಲ್ಲ ಊರಲ್ಲಿರುವಂತ ಗಣ್ಯ ವ್ಯಕ್ತಿಗಳು, ಸಾಮಾಜಿಕ ಕಳಕಳಿ ಇರೋರೆಲ್ಲ ಕೂಡ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ ಮಾಡ್ಕೊಂಡ್ರು ಕೂಡ ಗ್ರೂಪ್ ಅಲ್ಲಿ ಚರ್ಚೆ ಆಗುತ್ತೆ, ಬಟ್ ಅದಕ್ಕೆ ಪರಿಹಾರ ಕೂಡ ಕಡಿಮೆ ಆಗುತ್ತೆ. ಪುರಸಭೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ನಗರ ತಹಸೀಲ್ದಾರ್ ಅಧಿಕಾರಿಗಳೆಲ್ಲ ಕೂಡ ಅವ್ರು ಸಾಧ್ಯ ಆದ ಕೆಲಸಗಳು ಮಾಡ್ತಾ ಇದಾರೆ. ಆದ್ರೆ ಈ ಕೆಲಸಗಳನ್ನ ಮಾಡೋದಕ್ಕೆ ಕಡಿಮೆ ಮಾಡ್ತಾ ಇದಾರೆ. ನಾವು ಇವತ್ತು ತುಂಬಾ ಕೆಲಸಗಳು ಮಾಡುವಂತ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಬಟ್ ಇದ್ರ ಕಡೆ ಗಮನ ಹರಿಸಲಾರೋದು ನಿಜವಾಗ್ಲೂ ನಮಗೆ ಬೇಜಾರದ ಸಂಗತಿ ಮೇಡಮ್. ತುಂಬಾ ಕೆಲಸ ಮಾಡ್ತಿದ್ರು, ಈ ತರ ಸಮಸ್ಯೆಗಳು ಇನ್ನೂ ಉಳ್ಕೊಂಡಿದ್ದಾವೆ. ದಯಮಾಡಿ ನಿಮ್ಮ ವಾಹಿನಿ ಮುಖಾಂತರ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದೀನಿ ಮತ್ತು ಒತ್ತಾಯನೂ ಕೂಡ ಮಾಡ್ತಿದ್ದೀನಿ ಮೇಡಮ್. ಅಕಸ್ಮಾತ್ ಈ ಸಂದರ್ಭದಲ್ಲೂ ಕೂಡ ಅದು ಕೇಳ್ಕೊಂಡು ಸುಮ್ಮನೆ ಬೇಜವಾಬ್ದಾರಿತನ ಇದ್ದ ಅಂದ್ರೆ ಅವ್ರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡೋದೇನಂದ್ರೆ, ಮುಂದೊಂದು ದಿವಸ ಕಚೇರಿ ಮುಂದೆ ಬಂದು ವಿದ್ಯಾರ್ಥಿಗಳು ಧರಣಿ ಮಾಡೋ ರೀತಿಯಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಡಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನ ಜೊತೆ ನೀವು ಆಟವನ್ನ ಆಡಬೇಡಿ. ಪ್ರಮುಖವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ವಿದ್ಯಾರ್ಥಿನಿಯರಿಗೆ ಸ್ವಂತ ಕಟ್ಟಡ ಇಲ್ಲ ಮೇಡಮ್. ಅಗ್ರಿಬೊಮ್ಮನಹಳ್ಳಿಯಲ್ಲಿ ಎಷ್ಟೋ BCM ವಿದ್ಯಾರ್ಥಿಗಳಿಗೆ ಕಟ್ಟಡಗಳಿಲ್ಲ. ಸರ್ವೆ ಮಾಡಿ
ಮಾಡಿದ್ನಂದ್ರೆ ಇರುವಂತ ಹಾಸ್ಟೆಲ್ಗಳನ್ನ ಬೇರೆ ಬೇರೆಯವರಿಗೆ ಅನುದಾನದಲ್ಲಿ ಕೊಡ್ತಾರೆ. ಕಟ್ಟಡ ಕಟ್ಟಿ 5 ವರ್ಷ ಆಗಿದೆ. ನಮ್ಮ ಒಂದು ಎಸ್ಟೇ ಡಿಪಾರ್ಟ್ಮೆಂಟ್ ನ ಒಂದು ಹಾಸ್ಟೆಲ್ ಕಟ್ಟಡ ಕಟ್ಟಿ 5 ವರ್ಷ ಆಗಿದೆ, ಇನ್ನು ಅರ್ಧದಲ್ಲೇ ನಿಂತಿದೆ. ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ಬೇಕು, ಅವ್ರು ಕೊಟ್ಟಿದ್ದೀವಿ ಇವ್ರು ಕೊಟ್ಟಿ ಅಂತ ಅಧಿಕಾರಿಗಳು ಮಾತಾಡ್ತಾರೆ. ಯಾವ್ದು ಕೂಡ ಅದು ಕೆಲಸಗಳಾಗಿಲ್ಲ. ಈಗ ಬೇಕಿದ್ರೆ ಹಾಸ್ಟೆಲ್ ಸರ್ವೆ ಮಾಡಿದ ರಿಪೋರ್ಟ್ ನನ್ನ ಹತ್ರ ಇದೆ ಮೇಡಮ್. ನೀವು ಬಂದ್ರೆ ಖಂಡಿತವಾಗಿ ನಾನು ನಿಮಗೆ ಅದನ್ನ ಸಬ್ಮಿಟ್ ಮಾಡಿ ತೋರಿಸ್ತೀನಿ. ಅಧಿಕಾರಿಗಳ ಜೊತೆ ಬೇಕಾದ್ರೆ ಚರ್ಚೆ ಮಾಡೋಕೆ ನಾನು ರೆಡಿ ಇದ್ದೀನಿ. ನೀವು ಈ ಕಡೆ ಬಂದಾಗ ಖಂಡಿತವಾಗಿ ನಮ್ಮನ್ನ ನೇರ ಸಂಪರ್ಕದಲ್ಲಿ ತಗೊಳ್ರಿ, ಅಥವಾ ನಾವು ನೇರವಾಗಿ ನಿಮ್ಮನ್ನ ಭೇಟಿ ಮಾಡೋಕೆ ನಾವು ರೆಡಿ ಇದ್ದೀವಿ ಮೇಡಮ್. ಖಂಡಿತ ಜಯಸೂರ್ಯ, ಧನ್ಯವಾದ. ಇಷ್ಟು ಈಡನ್ ಮಾಹಿತಿ ಜೊತೆ ಮಾತಾಡಿದ್ದಕ್ಕೆ. ನಾವು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಜಯಸೂರ್ಯ ಅವರು ವಿಸ್ತಾರವಾಗಿ ಹೇಳಿದ್ದಾರೆ, ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಗೊತ್ತಿಲ್ಲ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಸಮಸ್ಯೆಯನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗಬೇಕು. ನಾವು ಇಲ್ಲ 3-4 ವರ್ಷ ಆಯ್ತು ಈ ಕಾಲೇಜ್ ಹೋಟೆಲ್ ಅಡ್ಡಾಡಕ್ಕಂತೂ. ಈ ಯಾವುದೇ ಈಗ ಬರ್ತಾ ಇದೀವಿ ಅಂದ್ರೆ ಅಲ್ಲಿ ಇಲ್ಲಿಂದ ಅಲ್ಲ ಸರ್, ಇದಷ್ಟೇ ಅಲ್ಲ, ನಮ್ಮ ಮುಂದೆ ಕೂಡ ಮಳೆ ಬಂತಂದ್ರೆ